ಅಂತ ಒಂದು ಹುಡುಗಿ ದಾವಣಗೆರೆಯಲ್ಲಿ ವಿಷಯ ಕೊಡ್ಬಿಟ್ಟಿದ್ಲ ಅವಾಗ ಫ್ರೆಂಡ್ಸ್ ಟೈಮಲ್ಲಿ. ಯಾಕೆ? ಫ್ರೆಂಡ್ ಆ ಹುಡುಗಿರು ಹೆಂಗೆ ಗಿಲ್ಬಿಡೋರು, ಓದ್ತಾ ಇದ್ರೆ ಕಿಚ್ಕೊಳ್ಳೋದು, ಹಿಂಗೆ ಇದು ಮಾಡೋದು, ಕೆನ್ನೆಗೆ ಹೇಳೋದು, ಹಂಗೆಲ್ಲ ಮಾಡೋರು. ನನಗೆ ಫ್ಯಾನ್ಸ್ ಜಾಸ್ತಿ ಹುಡುಗಿರು ಅವಾಗ. ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ, ಬಿಷಪ್ ಕಾಟನ್ ಕಾಲೇಜಲ್ಲಿ 3-4 ವರ್ಷ ನಾನೇ ಚೀಫ್ ಗೆಸ್ಟ್. ನೀವು ಸಚಿನ್ ತರ ಇದ್ದೀರಾ, ಅದಕ್ಕೆ ನಮ್ಗೆ ಇಷ್ಟ. ಅದು ನಾನು ಮದುವೆ ಆಗಿದೆ, ನಮ್ಮ ಕರ್ಕೊಂಡು ನಮ್ಮ ಮಿಸಸ್ಗೆಲ್ಲ ತೋರಿಸ್ಬಿಟ್ಟಿದ್ದೀನಿ, ಈ ತರ ಹುಡುಗಿ ಹಿಂದೆ ಬಿಡ್ತಾರೆ ನೋಡಿ ಅಂತ. ಕಂಟೆಂಟ್ ಇರುತ್ತೆ, ಸುಮ್ಮನೆ ನಿಂತ್ಕೊಳ್ಳಿ, ನಿಮ್ ಶಕ್ತಿ ಬರುತ್ತೆ. ಈ ಬರೀ ಕಾಲಲ್ಲಿ ಸುಮ್ಮನೆ ಹಿಂಗೆ ಮಕ್ಕಳನ್ನೂ ಅಷ್ಟೇ ಇದ್ರಲ್ಲಿ ಆಟ ಆಡಕ್ಕೆ ಬಿಡ್ಬೇಕು. ನಾನು ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟಿದ್ದೆ, ನೀನು ಊಟಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ವಿಷಯ ಕೊಡ್ಬಿಟ್ಟವ್ರು ಬೆಳಗ್ಗೆ. ಈ ಸಾಂಗ್ ಎಲ್ಲ ಹಾಕೊಂಡು ಆಟೋದಲ್ಲಿ ವಾಸು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟವ್ರು. 10,000 ಜನ ಬಂದವರು. ನಾನು ಈ ಥರ ಮೆರವಣಿಗೆ ಮಾಡಿದ್ರು ಟ್ರ್ಯಾಕ್ಟ್ರಲ್ಲಿ ಊರೆಲ್ಲ. ಎಲ್ಲೋ ಇದ್ದವನು ಒಂದು ವರ್ಷಕ್ಕೆ ನನ್ನ ಹತ್ರ, ನಮ್ಮ ಮನೇಲಿ ನೀವು ಒಂದು 5,000 ಇದೆ ಶೀಲ್ಡ್. ಕನ್ನಡರಾಜ್ ಎಲ್ಲಿ ನೋಡಿದ್ರು ಕನ್ನಡರಾಜ್ಯೋತ್ಸವ ನಾನೇ ಗೆಸ್ಟ್, ಎಲ್ಲಿ ನೋಡಿದ್ರು ಅಣ್ಣಮ್ಮನಿಗೆ ನಾನೇ ಗೆಸ್ಟ್. ಫ್ರೆಂಡ್ಸ್ ವಾಸು ಹೌದು, ಅತಿಥಿಗಳು ಎಲ್ಲ ಫುಲ್ ಎಲ್ಲ ಕಡೆ ಬರಲಿದ್ದಾರೆ. ಎಲ್ಲ ಕಡೆ ನಾನೇ. ಮೈಸೂರು, ಹುಬ್ಬಳ್ಳಿ, ಬೆಳಗಾಂ ಎಲ್ಲ ಕರ್ನಾಟಕ ಫ್ರೀಯಾಗಿ ಸುತ್ತಿದ್ದೀನಿ. ಅಷ್ಟು ಕ್ರೇಜ್ ಇತ್ತು ಅವಾಗ. ಹೋದ್ರೆ 10,000 ಜನ ಸೇರೋರು. ಬಸವನ ಬಾಗೇವಾಡಿ ಅಂತ ಒಂದು ಊರಿದೆ, ಆ ಊರಿಗೆ ಕರೆದು ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಬಸವನ ಏನೋ ಸಮಥಿಂಗ್, ಬಸವನ ಬಾಗೇವಾಡಿ ಬಿಜಾಪುರದ ಹತ್ರ ಬರುತ್ತೆ. ಒಂದು ಫಂಕ್ಷನ್ ಮಾಡಿದ್ರು, 10,000 ಜನ ಸೇರಿದ್ರು. ನಿಮ್ಮನ್ನ ನೋಡ್ಲಿಕ್ಕೆ 10,000 ಜನ. ಇನ್ಸ್ಟಾಗ್ರಾಮ್ ಇಲ್ಲ, ಯಾವುದೇ ಸೋಶಿಯಲ್ ಮೀಡಿಯಾ ಇಲ್ಲ, ವಾಟ್ಸ್ಆಪ್ ಇಲ್ಲ, ಏನಿಲ್ಲ, ಜಸ್ಟ್ ಪೋಸ್ಟರ್ ಅನೌನ್ಸ್ಮೆಂಟ್. ಅಲ್ಲಿ ಆಟೋದಲ್ಲಿ ಅವಾಗ ನಮ್ದು ಸಾಂಗ್ ಓಡ್ತಾ ಇತ್ತು, ಯಾವುದು ಮೈಸೂರ ರಸಗುಲ್ಲ, ಆತರ 2ನೇ ಪಿಕ್ಚರ್, ಡ್ರೀಮ್ಸ್ ಪಿಕ್ಚರ್ ಸಾಂಗ್ ಅದು. ಆ ಸಾಂಗ್ ಅಷ್ಟು ಪೇಮೆಂಟ್ ಆಯ್ತು ಅಲ್ಲಿ. ಇಲ್ಲಿ ಉತ್ತರ ಕರ್ನಾಟಕ ಏನ್ ಅದೇ ಶೈಲಿ ಇತ್ತಾ? ಹೌದು, ಸ್ವಲ್ಪ ಶೈಲಿಯಲ್ಲಿ ಇತ್ತು, ಸಿಕ್ಕಾಬಡಿ ಇಟ್ಟಾಗೋಯ್ತು. ತಿರುಪತಿ ತಿರುಮಲ ವೆಂಕಟೇಶ ಒಂದು ಸಾಂಗ್. ಈ ಸಾಂಗ್ ಎಲ್ಲ ಹಾಕೊಂಡು ಆಟೋದಲ್ಲಿ ವಾಸು ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟವ್ರು. 10,000 ಜನ ಬಂದವರು. ನಾನು ಈ ತರ ಮೆರವಣಿಗೆ ಮಾಡಿದ್ರು ಟ್ರ್ಯಾಕ್ಟ್ರಲ್ಲಿ ಊರೆಲ್ಲ, ಊರಲ್ಲಿ. ಸೊ ನನ್ನ ಪಕ್ಕ ಅವಾಗ ಒಬ್ರು, ಈ ಕಡೆ ಒಬ್ರು MLA, ಈ ಕಡೆ ಒಬ್ರು ನಮ್ಮ ಜೇಡಳ್ಳಿ ಕೃಷ್ಣಪ್ಪ ಅಂತ ಗೊತ್ತಲ್ಲ, ಅವರು HM ಕೃಷ್ಣಮೂರ್ತಿ ಅಂತಾರೆ ಅವರು. ಇವ್ರು ಈ ಕಡೆ ಪಕ್ಕದಲ್ಲಿ ನಾನು ಸೆಂಟ್ರಲ್ಲಿ. ಈ ಕಡೆ ಜನರ ಹತ್ರ ಬುಕ್ ಇಸ್ಕೊಳ್ಳೋದು, ಪೆನ್ ಇಸ್ಕೊಳ್ಳೋದು ಇವ್ರು ಕೊಡೋದು MLA ಅವರು. ಈ ಕಡೆ ಇವ್ರು ಕೃಷ್ಣಪ್ಪನವರು ಪೆನ್ ಇಸ್ಕೊಂಡು ಆಟೋಗ್ರಾಫ್ಗೆ. ಎಷ್ಟು ಹಾಕಿರ್ಬೋದು ಅವರಿಬ್ರು. ನಮ್ ಕೈಯಲ್ಲಿ ಆಗಲ್ಲಪ್ಪ, ಸೈಡ್ ಹೋಗ್ಬಿಟ್ರು, ನೀನೇ ಮೆರವಣಿಗೆ ಹೋಗಪ್ಪ. ಸರ್, ಅದೇ ನಿಮ್ ಸಾಂಗು ದೇವರು ವರವನ್ನು ಕೊಟ್ರೆ ಅಂದ್ರೆ ಹುಡುಗಿರ್ ರಿಲೇಟೆಡ್ ಇತ್ತು. ಹುಡುಗಿರ್ ನೋಡಕ್ ಬಂದಿದ್ರ ಅಥವಾ ಹೆಂಗಸರು ಬಂದಿದ್ರ? ಆ ಕಡೆ ಗಂಡಸರೇ ಬಂದಿದ್ರ? ನನಗೆ ಫ್ಯಾನ್ಸ್ ಜಾಸ್ತಿ ಹುಡುಗಿರ ಅವಾಗ. ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ, ಬಿಷಪ್ ಕಾಟನ್ ಕಾಲೇಜಲ್ಲಿ 3-4 ವರ್ಷ ನಾನೇ ಚೀಫ್ ಗೆಸ್ಟ್. ಎವ್ರಿ ಇಯರ್ ನಾನೇ ಚೀಫ್ ಗೆಸ್ಟ್. ನಾವು ಹೋಗಿ ಸಾಂಗ್ ಆಡ್ಬೇಕಾಗಿತ್ತು. 5 ವರ್ಷ ಟ್ರೆಂಡ್. ಹಂಗಾದ್ರೆ ಟ್ರೆಂಡ್ ಆ ಹುಡುಗಿರು ಹೆಂಗೆ ಗಿಲ್ಬಿಡೋರು, ಓದ್ತಾ ಇದ್ರೆ ಕಿಚ್ಕೊಳ್ಳೋದು, ಹಿಂಗೆ ಇದು ಮಾಡೋದು, ಕೆನ್ನೆಗೆ ಹೇಳೋದು, ಹಂಗೆಲ್ಲ ಮಾಡೋರು. ಆಕ್ಚುಲಿ ಅಂದ್ರೆ ಅವ್ರ ಡ್ರೀಮ್ ಬಾಯ್ ಹಿಂಗಿದೆ ಅಂತ ಜಸ್ಟ್ ಟಚ್ ಮಾಡ್ಬೇಕಿತ್ತು. ಅಂದ್ರೆ ಹಂಗಲ್ಲ, ಅದ್ ಏನಂದ್ರೆ ಹುಡುಗಿರು ಇಷ್ಟಪಡೋ ಕಾರಣ ಏನಂದ್ರೆ, ಆಮೇಲೆ ನಾನು ಒಂದಷ್ಟು ಹುಡುಗಿರು ಕೇಳಿದೆ, ನೀವು ಸಚಿನ್ ತರ ಇದ್ದೀರಾ, ಅದಕ್ಕೆ ನಮ್ಗೆ ಇಷ್ಟ. ಸಚಿನ್ ತೆಂಡೂಲ್ಕರ್ ಇರ್ತೀರಾ ಸಾಂಗ್ ಅಲ್ಲಿ, ಸಚಿನ್ ತರ ಇದ್ದೀರಾ ಅಂತ ಇಷ್ಟಪಡ್ತೀವಿ. ಸಚಿನ್ ಸಿಕ್ಕಾಬಿಟ್ಟೆ ಫ್ಯಾನ್ಸ್ ಹುಡುಗಿರು. ಸರ್ ಇವಾಗ್ಲೂ ಸ್ವಲ್ಪ ಹಂಗೆ ಕಾಣಿಸ್ತಾ ಇದೆ ಸರ್, ನಾನು ಇವಾಗ ಅಬ್ಸರ್ವ್ ಮಾಡಿದೆ. ಹೌದು ಸಚಿನ್ ತರ ನಾನು ಅವಾಗ ಕೂದಲು ಇದು ಕರ್ಲಿ ಹೇರ್ ಎಲ್ಲ ಮಾಡಿ ಸಾಂಗ್ ಅಲ್ಲಿ ಮಾಡಿದ್ದೆ. ಆ ಸಾಂಗ್ ತೆಗೆದು ನೋಡ್ರಿ ಇವಾಗ್ಲೂ ಆ ಸಚಿನ್ ತರ ತುಂಬಾ ಶಾರ್ಟ್ಸ್ ಅಲ್ಲಿ ಸಚಿನ್ ತರ ಕಾಣಿಸ್ತೀನಿ. ಸೊ ಅದಕ್ಕೆ ನನಗೆ ಫ್ಯಾನ್ಸ್ ಹೆವಿ ಆಗೋದ್ರು. ಅದಕ್ಕೆ ಮುಂಚೆ ನನಗೆ ಸಚಿನ್ ಅಂದ್ರೆ ಗೊತ್ತಿರ್ಲಿಲ್ಲ. ನನಗೆಲ್ಲ ಹುಡುಗರು ಅಂದ್ರೆ ಏಮ್ಮ ನಾವು ಊಟಕ್ಕೆ ಇಲ್ಲ, ಎಲ್ಲಿ ಕ್ರಿಕೆಟ್ ನೋಡೋದು, ನಮ್ಮ ಜೀವನನೇ ಬೇರೆ ತರ ಆಯ್ತಾ. ಎಲ್ಲಿ ಊಟ ಹೊಟ್ಟೆ ತುಂಬಿಸ್ರೆ ಸಾಕಿಸ್ತದೆ, ಎಲ್ಲಿ ಕ್ರಿಕೆಟ್ ಮ್ಯಾಚ್ ಯಾವುದು, ಈ ಕಬಡ್ಡಿ ಯಾವ್ದು ಏನು ಗೊತ್ತಿಲ್ಲ ನಮಗೆ. ಬೆಂಗಳೂರಲ್ಲಿ ಜೀವನ ಸಾಗಿಸೋದೇ ಕಷ್ಟ, ಬಾಡಿಗೆ ಕಟ್ಟೋದು ಕಷ್ಟ, ಮಕ್ಕಳನ್ನ ಈ ಪರಿಸ್ಥಿತಿಯಲ್ಲಿ ಇದ್ದವ್ರು ನಾವು. ನಮ್ಗೆಲ್ಲ ಏನು ಮೈಂಡ್ಗೆ ಇಲ್ಲ. ಅವಾಗ ಸಚಿನ್ ತರ ಇದ್ದವ್ರು ಅಂತ ಹೇಳಿ ನಿಮ್ಮನ್ನ ತುಂಬಾ ಇಷ್ಟ. ತುಂಬಾ ಅವಾಗ ನಾನು ಸಚಿನ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಸಚಿನ್ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಅಂದ್ರೆ ಹುಡುಗಿರೆಲ್ಲ ಈ ತರ ಮಾಡಿದ್ರಲ್ಲ, ಸರಿ ನಾನು ಪ್ರೇಮ ಅವ್ರ ತಮ್ಮ ಇದಾರಲ್ಲ ಅಯ್ಯಪ್ಪ, ಪ್ರೇಮ ನಮ್ಮ ಹೀರೋಯಿನ್ ಕ್ರಿಕೆಟರ್ ಅಯ್ಯಪ್ಪ, ರಣಜಿ ಟ್ರೋಫಿ ಎಲ್ಲ ಆಡ್ತಾರಲ್ಲ, ಅವ್ರನ್ನ ಮೀಟ್ ಮಾಡಿ ನನಗೆ ಕ್ಲೋಸ್ ಫ್ಯಾಮಿಲಿ ಎಲ್ಲ, ಪ್ರೇಮ ಅವ್ರ ಫ್ಯಾಮಿಲಿ ಎಲ್ಲ. ನಾನು ಅಯ್ಯಪ್ಪ ನಾನು ಸಚಿನ್ ಮೀಟ್ ಮಾಡ್ಬೇಕು. ಅವಾಗ ಎಲ್ಲರೂ ಬಂದಿದ್ರು ಅಶೋಕ್ ಹೋಟ್ಲಿಗೆ, ಬಾ ಎಲ್ಲರ ಜೊತೆ ಕರ್ಕೊಂಡು ಟಿಫನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಎಲ್ಲರನ್ನ ಕರ್ಕೊಂಡು ಎಲ್ಲರ ಜೊತೆ ನನಗೆ ಫೋಟೋ ತೆಗಿಸಿ ಟಿಫನ್ ಮಾಡ್ಕೊಂಡ್ ಬಂದೆ. ಫೋಟೋಸ್ ಇದೆ ನನ್ನ ಹತ್ರ. ಓಕೆ, ಸಚಿನ್ ಜೊತೆ ಸಚಿನ್ ಮೀಟ್ ಮಾಡಿದೆ. ಬಟ್ ತುಂಬಾ ಹೈಟ್ ಕಡಿಮೆ ಅವರು ನಿಮ್ಗಿಂತ. ಹೌದು, ತುಂಬಾ ಹೈಟ್ ಕಡಿಮೆ. ಅಷ್ಟೇ, ಇಷ್ಟೇ ಇರೋದು ನನ್ನ ಪ್ರಕಾರ. ಸೊ ಹೋಗಿ ಫೋಟೋ ಗಿಡ ತಕ್ಕೊಂಡು ಬಂದೆ. ಆವಾಗಿಂದ ಅಂದ್ರೆ ನನಗೆ ಈ ಹುಡುಗಿರ ಹಿಂದೆ ಬಿದ್ದಿದ್ದಕ್ಕೆ ಏನಿದೆ ನನ್ನಲ್ಲಿ, ಯಾಕೆ ಹಿಂಗೆ ಚೆನ್ನಾಗಿ ಹುಡುಗಿರು ಬಿಡ್ತಾರೆ ಅಂತ ಒಂದು ಹುಡುಗಿ ದಾವಣಗೆರೆಯಲ್ಲಿ ವಿಷಯ ಕೊಡ್ಬಿಟ್ಟಿದ್ಲ ಅವಾಗ ಫ್ರೆಂಡ್ಸ್ ಟೈಮಲ್ಲಿ. ಯಾಕೆ? ಸುಮ್ಮನೆ ಹಿಂಗೆ ತುಂಬಾ ಕ್ರಶ್ ಆಗಿ ನಿಮ್ಗೋಸ್ಕರ ಅವಾಗ ನಮ್ದು ಶಿವರಾಮ್ ತೀರ್ಕೊಂಡ್ರಲ್ಲ IAS, ಅವರು DC ಆಗಿದ್ರು ಅಲ್ಲಿ.
2001ರಲ್ಲಿ. ಸೊ ಅವರು ನಮ್ಮನ್ನು ಜಿಲ್ಲಾ ಉತ್ಸವ, ದಾವಣಗೆರೆ ಜಿಲ್ಲಾ ಉತ್ಸವ ಅಂತ ಕರೆದಿದ್ರು. ಉತ್ಸವಕ್ಕೆ ನಾವೆಲ್ಲ ಹೋಗಿದ್ವಿ, ನಾನು ಶರಣು ಎಲ್ಲರೂ ಹೀರೋಯಿನ್ ಎಲ್ಲ ಕರ್ಕೊಂಡು ಹೋಗಿದ್ವಿ. ಅವಾಗ ಅವು ಲ್ಯಾಂಡ್ಲೈನ್ ಫೋನ್ಗಳು. ಸೊ ಆ ಹುಡುಗಿ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿದ್ಲು. ಆಯ್ತು ಬರ್ತೀನಿ ಅಂತ ಒಂದು 15 ದಿವಸನೂ ಅಲ್ಲೆಲ್ಲ ಪೋಸ್ಟರ್ ಹಾಕಿರ್ತಾರಲ್ಲ ದಾವಣಗೆರೆಯಲ್ಲಿ, ಫೋನ್ ಮಾಡಿದ್ಲು ಪೋಸ್ಟರ್ ಹಾಕ್ಬಿಟ್ಟವ್ರೆ ಅಂತ. ಆಯಿತು ಬರ್ತೀನಿ ಬಿಡಮ್ಮ ಊಟಕ್ಕೆ ಅಂದ್ವಿ. ಊಟಕ್ಕೆ ಹೋಗಕ್ಕೆ ಆಗಲಿಲ್ಲ ಅವ್ರ ಮನೆಗೆ. ನಾನು ಎಲ್ಲರಿಗೂ ಹೇಳ್ಕೊಂಡ್ಬಿಟ್ಟಿದ್ದೆ ನೀನು ಊಟಕ್ಕೆ ಬಂದಿಲ್ಲ ಅಂತ ಹೇಳಿ ವಿಷಯ ಕೊಡ್ಬಿಟ್ಟವ್ರು ಬೆಳಗ್ಗೆ. ಫೋನ್ ಮಾಡಿ ನಿಮ್ಗೆ ಹೇಳಿ ವಿಷಯ ಕುಡಿದಿದ್ದ ಅಥವಾ? ಅಲ್ಲಲ್ಲ, ನಾನು ಆಗಿಲ್ಲ, ನೈಟ್ 11-12 ಗಂಟೆ ಆಗೋಯ್ತು ಫಂಕ್ಷನ್ ಆಗೋತ್ತಿಗೆ. ಓಕೆ, ನೀವು ಮರ್ತು ಬಿಟ್ಟಿದ್ದೀರಾ ಅದನ್ನ? ಮರ್ತಿದ್ದಲ್ಲ, ಇವರೆಲ್ಲ ಗ್ರೂಪ್ ನಮ್ಮನ್ನು ಎಲ್ಲೋದ್ರೂ ಜನ ಮುತ್ಕೊಂತಾರೆ, ಎಲ್ಲೂ ಹೋಗಂಗಿಲ್ಲ, ಒಬ್ಬನೇ ಹಿಂದೆ ಬರ್ತಾರೆ. ಸೊ ನಮ್ಮನ್ನ ಸೇಫ್ಟಿ ಪೊಲೀಸ್ ಕರ್ಕೊಂಡ್ ಬಂದಿದ್ದು ಅಲ್ಲಿ ಗೆಸ್ಟ್ ಹೌಸಲ್ಲಿ ಬಿಟ್ಬಿಟ್ರು. ಅವಾಗ ಶೋಭನಾ ಅವ್ರು ಬಂದಿದ್ರು, ಡ್ಯಾನ್ಸ್ ಮಾಡಿದ್ರು. ಶೋಭನಾ ಅವ್ರದ್ದು ಸ್ಟೇಜ್ ಇತ್ತು. ಅವರು ನಮಗೆಲ್ಲ ಒಂದ್ ಕಡೆ ರೂಮಲ್ಲಿ ಕೂಡಾಕ್ಬಿಟ್ರು. 12:30. ನಾನು ಆಚೆಗೆ ಹೋಗಿ ಕಾರ್ ಇಲ್ಲ, ಒಬ್ಬನೇ ಹೋಗೋಕ್ಕಾಗಲ್ಲ, ಹೆಂಗೆ ಹೋಗೋದು? ಅವಾಗೆಲ್ಲ ಈ ವಾಟ್ಸಪ್ಪು ಲೊಕೇಶನ್ಸು ಏನೂ ಇಲ್ಲ. ಅವ್ರ ಮನೆಗೆ ಹೋಗ್ಬೇಕು, ಅವಳೇನೋ ಅಡ್ರೆಸ್ ಹೇಳಿದ್ಲು, ಈ ಥರ ಅಂತ. ಅದು ಮರ್ತೋಯ್ತಲ್ಲ ಜನರಲ್ಲಿ. ಸರಿ ಹೋಗ್ಲಿಲ್ಲ. ಬೆಳಗ್ಗೆ ಎದ್ದಿದ್ದೆ 6 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಬಂದ್ಬಿಟ್ವಿ. ಬಂದ್ಬಿಟ್ಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಯವ್ರು ಫೋನ್ ಮಾಡಿದ್ರು, ಈ ಥರ ವಿಷಯ ಕೊಡ್ಬಿಟ್ಟಾರೆ ಈ ಥರ ಅವ್ರಿಗೆ ಅಂತ. ಏನು ನೀವು ಮನೆಗೆ ಬಂದಿಲ್ಲ ಹೆಂಗೆ ಅಂತ. ಅಯ್ಯೋ ಕರ್ಮ, ಏನಪ್ಪ ಈ ಗ್ರಾಚಾರ. ಎಷ್ಟು ಫ್ಯಾನ್ಸ್ ಕ್ರೇಜ್ ಇತ್ತು ಸರ್ ಹಾಗಾದ್ರೆ ನಿಮ್ಗೆ? ಆಮೇಲೆ ಹೋಗಿ ನೆಕ್ಸ್ಟ್ ಡೇ ದಾವಣಗೆರೆಗೆ ಹೋಗಿ ಟ್ರೈನಲ್ಲಿ ಆ ಹುಡುಗಿನ ಮಾತಾಡಿಸಿ ಸಮಾಧಾನ ಹೇಳಿ ಅವ್ರಿಗೆಲ್ಲ ಈ ಥರ ಹೇಳಿ ನನ್ನ ಮದುವೆ ಆಗಿದೆ ಅದು ಇದೆಲ್ಲ ಸ್ವಲ್ಪ ಅವ್ರಿಗೆಲ್ಲ ಸ್ವಲ್ಪ ತಿಳಿಸಿ ಅವ್ರಿಗೆ ಸ್ವಲ್ಪ ಕ್ರಶ್ ಕೂಡ ಆಗಿತ್ತು, ಸಿಕ್ಕಾಬಟ್ಟೆ ಆಗಿತ್ತು. ಸೊ ಬೆಂಗಳೂರು ಹುಡ್ಕೊಂಡ್ ಬಂದ್ಬಿಟ್ಟಿದ್ರು. ಇದೆಲ್ಲ ನಂದು 2ನೇ ಪಿಕ್ಚರ್ 3ನೇ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು. ಎಲ್ಲಿ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ, ಅಲ್ಲಿ ಹುಡ್ಕೊಂಡ್ ಬಂದವ್ರೆ ಪೆಟ್ರೋಲ್ ಬಂಕ್ ಹತ್ರ. ಇಲ್ಲೆಲ್ಲಿ ಶೂಟಿಂಗ್ ನಡೀತಾ ಅಂತ ಬೀದಿಗಳೆಲ್ಲ ಸುತ್ತಾಡ್ಬಿಟ್ಟು ಬೈಕಲ್ಲಿ ಜನರೇಟರ್ ನಡೀತಾ ಇತ್ತಲ್ಲ, ಅಲ್ಲಿ ಹಿಡ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ಲು. ಹಂಗೆ ನಂದ ಥಿಯೇಟರ್ ಹತ್ರ ಇದೆಯಲ್ಲ ನಮ್ ಕ್ಯಾರವಿ, ಅದರಲ್ಲಿ ಒಂದು ಹುಡುಗಿ ಒಬ್ಬ ಟಾರ್ಚರ್ ಕೊಟ್ಲು ಅಂದ್ರೆ ಮೆಸೇಜ್ ಇಲ್ಲ ಏನಿಲ್ಲ. ಬೆಳಗ್ಗೆ ಇದ್ರೆ ಅವಳು ನಾನು ತಿಳ್ಕೊಳ್ಳೋದು, ನಮ್ಮ ಅಸಿಸ್ಟೆಂಟ್ ಮೇಕಪ್ ಎಲ್ಲ ಇರ್ತಾರಲ್ಲ ಅವ್ರ ಫೋನ್ ನಂಬರ್ಸ್ ಇಟ್ಕೊಳ್ಳೋದು, ಶೂಟಿಂಗ್ ಎಲ್ಲಿ ತಿಳ್ಕೊಳ್ಳೋದು, ಅಲ್ಲಿ ಬಂದ್ಬಿಡೋದು. ಫ್ರೆಂಡ್ಸ್ ಹಾಕೊಂಡು ಕಾರ್ ಎತ್ಕೊಂಡ್ ಬಂದ್ಬಿಡೋದು. ಕಾರಲ್ಲಿ ಫುಲ್ ಅಲ್ಲ, ಹೈ ರೇಂಜ್ ಹುಡುಗಿರು. ಅದು ನಾನು ಮದುವೆ ಆಗಿದೆ ನಮ್ಮ ಕರ್ಕೊಂಡು ನಮ್ಮ ಮಿಸಸ್ಗೆಲ್ಲ ತೋರಿಸ್ಬಿಟ್ಟಿದೀನಿ, ಈ ತರ ಈ ಹುಡುಗಿ ಹಿಂದೆ ಬಿಡ್ತಾರ ನೋಡಿ ಅಂತ. ಸೊ ಎಲ್ಲ ಸಮಾಧಾನ ಹೇಳಿ ಆದ್ರೂ ಪರವಾಗಿಲ್ಲ, ಮದುವೆ ಆಗ್ತೀನಿ, ಈ ತರ ಹುಚ್ಚರು. ಅಷ್ಟು ಡಿಮ್ಯಾಂಡ್ ನಮ್ ಫ್ರೆಂಡ್ಸ್ ವಾಸು ಸರ್ಗೆ ಅಷ್ಟು ಡಿಮ್ಯಾಂಡ್ ಇತ್ತು. ಅಂದ್ರೆ ಅದೊಂದು ಟೈಮು, ಅದೊಂದು ಆಕರ್ಷಣೆ ಇರುತ್ತೆ. ಆ ಏಜು ನನ್ನ ಆ ಹುಡುಗಿಗೆ ನನ್ಗೆ ಗೊತ್ತಾಯ್ತು. ನನ್ಗೆ ಆ ಏಜ್ ಎಲ್ಲ ಸ್ವಲ್ಪ ನಾನು 30 years ಅವಾಗ, ಮೆಚುರಿಟಿ ಫುಲ್. ಅವರೆಲ್ಲ 18 ಇನ್ನು ಆ ಏಜ್ ಅಲ್ಲಿ ಇದ್ದಾರೆ. ಅವ್ರು ಇಲ್ಲಮ್ಮ ಸ್ವಲ್ಪ ಟೈಮ್ ತಗೋ, ಸ್ವಲ್ಪ ಯೋಚನೆ ಮಾಡು ನಿಧಾನಕ್ಕೆ, ಸ್ವಲ್ಪ ಹಂಗೆ ಆ ಟೈಮಲ್ಲಿ ಮಿಸ್ ಮಾಡಿದ್ರೆ ಅವ್ರಿಗೊಂದು ಮೆಚುರಿಟಿ ಬಂದ್ಬಿಡುತ್ತೆ. ಆಮೇಲೆ ಯಾವ್ದು ಒಳ್ಳೇದು ಕೆಟ್ಟದನ್ನು ಗೊತ್ತಾಗುತ್ತೆ. ಆ ಟೈಮಲ್ಲಿ ಅವ್ರನ್ನ ಅವಾಯ್ಡ್ ಮಾಡ್ಬೇಕು. ಆ ಟೈಮ್ ಮಿಸ್ ಮಾಡ್ಬಿಟ್ರೆ ಆಮೇಲೆ ಏನು ಅವರು ಹಿಂಗಿರ್ತಾರೆ, ಓ ಇಲ್ಲ ಇದು ಕರೆಕ್ಟ್ ಅಲ್ಲ, ಇದು ನಾವು ಮಾಡೋದು ಕರೆಕ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಆ ಏಜಲ್ಲಿ ತಪ್ಪಿಸ್ಕೋಬೇಕಷ್ಟೆ. ಹೌದು, ಇವಾಗ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ನಿಮ್ಮ ಸಿನಿಮಾ ಮತ್ತೆ ಆತರ ಫ್ಯಾನ್ ಫಾಲೋವರ್ಸ್ ಎಲ್ಲ ಇದ್ದಾಗ ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನಿಮ್ದು ಇವಾಗ ಎಷ್ಟು ಲೆಕ್ಕನೇ ಇಲ್ಲ. ಈಗಲೇ ಸುಮ್ನೆ ನಮ್ಮ ಸಾಂಗ್ 8 million 10 millions ಇದೆ ನಮ್ದು. ದೇವರನ್ನು ಕೊಟ್ಟರೆ 10 millions 10 millions ಎಲ್ಲ ಇದೆ. ಈ ಆಗಿದೆ 40 millions ಮೇಲೆ ಹೋಗಿರೋದು. ಕರೆಕ್ಟ್. ಅಪ್ಪೊಂದ್ ಸೆಲೆಬ್ರಿಟಿ ಪಟ್ಟದಲ್ಲಿ ಇರ್ತಾ ಇದ್ರು ಎಲ್ಲಾ ಫಂಕ್ಷನ್ಗೂ. ಅವಾಗ ಹೆಂಗೆ ವಾಸು ಸರ್ನ ಕರೆಸ್ತಾರೆ, ಇವಾಗ್ಲೂ ಹಂಗೆ ಕರೆಸ್ತಾ ಇದ್ರು. ಅವಾಗ ಮೆಮೊರೀಸ್ ಎಲ್ಲ ಶೇಖರಣೆ ಮಾಡ್ಬೋದು ಒಂದ್ ಕಡೆ ಸ್ಟೋರೇಜ್. ಯಾವಾಗ ನನ್ನ ಇರೋ ಸ್ಥಾನ ಸರಿ ಇಲ್ವೋ ನನಗೆ ಅವಕಾಶ ಬರಲ್ಲ. ಯಾವಾಗ ನನ್ನ ಸ್ಥಾನ ಬಲ ಸರಿ ಇಲ್ವೋ ನಾನಿರೋ ಜಾಗ, ಆವಾಗ ನನಗೆ ಫೇಮಸ್ ಇಲ್ಲ, ಇದಿಲ್ಲ. ನಾನು ಯಾವಾಗ ಈ ಮನೆ ಕಟ್ಟದ್ನ, ಈ ಮನೆ ಕಟ್ಟಿದ ಮೇಲೆ ನಾನು ಫೇಮಸ್ ಆಗಿದ್ದು. ಮನೆ ಕಟ್ಟಿದ ಮೇಲೆ ಗ್ರೂಪ್ ರೋಷಕ್ಕೆ ಸ್ಟಾರ್ಟ್. ಮತ್ತೆ ಮರಳಿ ಎಲ್ಲ ಕಳೆದೋಗಿದ್ದೆಲ್ಲ ಏನಕ್ಕಪ್ಪ ಅವೆಲ್ಲ ಹಳೇದೆಲ್ಲ ನೆನ್ಕೊಡೋದು ಬೇಡ, ಸುಮ್ಮನೆ ಮತ್ತೆ ಟೆನ್ಷನ್ ಆಗುತ್ತೆ ಅಂತ. ಅವಾಗ ಕರೋನಾ ಟೈಮು ಫ್ರೀ ಆಗಿದ್ವಿ. ಇಬ್ರು ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಹಿಂಗೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಅಪ್ಪ ಹೋಗ್ಬಿಡೋನು. ನಾನು ಹೇಳ್ಕೊಂಡು ಕೂತ್ಕೊಂತಿದ್ದೆ ಅಲ್ಲಿ. ಹಿಂಗೆ ಹಳೆ ನೆನಪುಗಳೆಲ್ಲ ಹೇಳಿ ಸಿನಿಮಾಗಳದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆಯ್ತು ನಂದು. ಹಿಂಗೆ ಮೇಲಕ್ಕೆ ಎದ್ದೇಳೋದು. ಹಂಗೆ ಮೇಲಕ್ಕೆ ಈಗ ನಮ್ಮನ್ನ ಎಲ್ಲಾ ಚಾನಲಲ್ಲೂ ಈಗ ತಗೊಂಡು ಹೋಗ್ಬಿಟ್ಟವ್ರೆ ಮೇಲಕ್ಕೆ. ಈಗ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ. ಏನ್ ಮಾಡ್ಬೇಕೀಗ? ವಾಸ್ತು ಶುರು ಮಾಡಿದೀನಿ ಈಗ. ಅಂದ್ರೆ ಜನಕ್ಕೆ ಏನಾದ್ರು ಮಾಡೋಣ. ಈಗ ಇಲ್ಲಿ ಬಂದ್ಬಿಟ್ಟಿದೀನಿ, ವ್ಯವಸಾಯ ಮಾಡ್ತಾ ಇದ್ದೀನಿ. ಈಗ ಭೂಮಿ ತಾಯಿ ಸೇವೆ ಆಯ್ತಾ, ಏನು ಬೇಡ, ಸುಮ್ಮನೆ ಈಗ ತೆಗೆದ್ಬಿಟ್ಟು ನಾನು ವ್ಯವಸಾಯ ಮಾಡಿ ಹಿಂಗೆ ತಿರ್ಗಾಡ್ಬೇಕು. ಈ ಭೂಮಿಯಲ್ಲಿ ಒಂದು ಅರ್ಧ ಗಂಟೆ ಹಿಂಗೆ ತಿರ್ಗಾಡ್ಬೇಕು. ಈ ಭೂಮಿ ನಮಗೆ ಒಳಗಡೆ ಇದಿರುತ್ತಮ್ಮ, ಐರನ್ ಕಂಟೆಂಟ್ ಇರುತ್ತೆ. ಸುಮ್ಮನೆ ನಿಂತ್ಕೊಳ್ಳಿ, ನಿಮ್ಗೆ ಶಕ್ತಿ ಬರುತ್ತೆ. ಈ ಬರೀ ಕಾಲಲ್ಲಿ ಸುಮ್ಮನೆ ಹಿಂಗೆ ಮಕ್ಕಳನ್ನೂ ಅಷ್ಟೇ ಇದ್ರಲ್ಲಿ ಆಟ ಆಡಕ್ಕೆ ಬಿಡಬೇಕು. ಈಗ ನಿಮ್ಮ ಮಕ್ಳು ಆಟ ಆಡೋದು ತಾಯಿಲ್ಲ.
ಹಿಂಗೆ ಸುಮ್ಮನೆ ಇದರಲ್ಲಿ ತಿರ್ಗಾಡ್ಬಿಟ್ರೆ ಒಂದು ಅರ್ಧ ಗಂಟೆ ನಿಮ್ಗೆ ಐರನ್ ಬರುತ್ತೆ. ಹೌದು, ಇವಾಗ ಪೇರೆಂಟ್ಸ್ ಹೆಂಗಿದಾರೆ, ಅಯ್ಯೋ ಮಣ್ಣಲ್ಲಿ ಆಟ ಗಲೀಜಾಗುತ್ತೆ. ಇಲ್ಲ ಇಲ್ಲ, ನಾನು ಅದಕ್ಕೆ ಹೇಳ್ತೀನಿ, ಮಕ್ಕಳು ಮಣ್ಣು ಬೇಕು. ನಾವು ಸ್ಕೂಲ್ಗೆ ನಮಗೆ ಫೀಲ್ಡ್ ಇರೋದು ಎಲ್ಲ ಸ್ಕೂಲ್ಗೂ. ಆ ಸ್ಕೂಲಲ್ಲಿ ಧೂಳಲ್ಲಿ ಎದ್ದು ಬಿದ್ದು ಮಕ್ಕ ಮುತ್ತಿ ಎಲ್ಲ ಹಾಕೊಂಡು ಬಾಯಿ ತುಂಬ ಹಾಕೊಂಡು ಹೋಗ್ತಿದ್ದು ಮಣ್ಣು, ಏನೂ ಆಗ್ತಾ ಇರಲಿಲ್ಲ. ಅದಲ್ಲಮ್ಮ, ಇದೆಲ್ಲ ಇದು ಪ್ಯೂರ್. ಇದು ಮಣ್ಣಲ್ಲಿ ನೀವು ಒಂದು ಅರ್ಧ ಗಂಟೆ ನಿಂತ್ಕೊಳ್ಳಿ, ನಮ್ಗೇನಂದ್ರೆ ಒಂಥರ ಇದು ಬರುತ್ತೆ. ಹೌದು, ಡಾಕ್ಟರ್ ಹೇಳ್ತಾರೆ ಹೆಲ್ತ್ಗೂ ಒಳ್ಳೇದು ಅಂತ. ತುಂಬ ಹೇಳೋದು ಹೆಲ್ತ್ಕೊಳ್ಳೋದು. ನಾನೇನು ಮಾಡ್ತೀನಿ, ಇದೆಲ್ಲ ಇದು ಮಾಡುವಾಗ ಬರೀ ಕಾಲಲ್ಲೇ ಮಾಡೋದು. ನಮ್ಮ ಚಪ್ಪಲಿ ಹಾಕೊಂಬರಲ್ಲ, ಅಲ್ಲಿ ಬಿಟ್ಬಿಟ್ಟು ನಾವು ಒಳಗಡೆ ಬರೋದು. ಓಕೆ, ತೆಂಗಿನ ಗಿಡ ಎಲ್ಲ ಕೂರಿಸಿದ್ದೀರಾ ಸರ್? ಹೌದು ಮಯ್ಯೋ, ಇಲ್ಲೆಲ್ಲ ಇಲ್ಲಿ ಆ ಕಡೆ 100 ಗಿಡ ಹಾಕಿದ್ದೀನಿ, ಈ ಕಡೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಅಂದ್ರೆ ಮನೆಗೇನೆ ಅರ್ಧ ಎಕರೆ ಬಿಟ್ಕೊಂಡಿದ್ದೀರಾ ಸರ್? ಹೌದಮ್ಮ, ಈ ಮನೆಗೆ ಮಾತ್ರ ಇದು ಅರ್ಧ ಎಕರೆ ಇಲ್ಲ, ಇದು ಒಂದು 10 ಕುಂಟೆ ಅಷ್ಟೇ. ಇದು 10 ಕುಂಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೋಬಾರ್ದು, ಬೇಜಾನಾಗುತ್ತೆ. ಮನೆಗೆ ನಾವು ನೋಡಿ ಮೊನ್ನೆ ಹಾಕ್ಸ್ಕೊಂಬಂದೆ ಬೇಳೆ ತಗೊಂಡೋಗಿ ನಾವೇ ನೆನೆಸಿ ಆಮೇಲೆ ಹುರಿದು ಒಲೆ ಮೇಲೆ ಹುರಿದು ತಗೊಂಡೋಗಿ ನಾವು ಹಾಕ್ಸ್ಕೊಂಬರ್ತೀವಿ. ಅದಕ್ಕೆ ಕೆಮ್ಮಣ್ಣು ಕಟ್ಟಬೇಕು. ಬೇಳೆ ಇರುತ್ತಲ್ಲ ದಾಲ್ಗೆ ಅದು ಹಂಗೆ ಬಿಟ್ಟರೆ ಹುಳ ಬಂದ್ಬಿಡುತ್ತೆ. ಈ ಕೆಮ್ಮಣ್ಣು ಇರುತ್ತಲ್ಲ, ಮಣ್ಣನ್ನ ಫಿಲ್ಟರ್ ಮಾಡಿ ಅದಕ್ಕೆ ಈ ದಾಲ್ಗೆ ಮಿಕ್ಸ್ ಮಾಡಿ ಒಣಗಿಸ್ಬೇಕು. 1 ವರ್ಷ 2 ವರ್ಷ ಇಟ್ಟರೆ ಏನಾಗಲ್ಲ, ಹುಳ ಬೀಳಲ್ಲ. ಆಮೇಲೆ ಅದನ್ನ ಕ್ಲೀನ್ ಮಾಡ್ತೀವಿ, ಕ್ಲೀನಾಗಿ ಉಜ್ಜಿಬಿಟ್ಟು ಮತ್ತೆ ಮಿಲ್ ಕೊಟ್ಟಾಗ ಒಳ್ಳೆ ಬೆಳೆ ಆಗುತ್ತೆ. ಅದೇನು ತೊಳಿಯಂಗಿಲ್ಲ, ವಾಶ್ ಬೆಳೆಯಂಗಿಲ್ಲ. ಇಲ್ಲ, ಅದನ್ನ ಉರಿಬೇಕಾದ್ರೆ ಮಣ್ಣು ಕಟ್ಟಬೇಕು. ಓಕೆ, ಪಪ್ಪಾಯ ಗಿಡ ಎಲ್ಲ ಇದೆಯಲ್ಲ ಸರ್, ಅಂಡ್ ಫ್ರೂಟ್ಸ್ ಎಲ್ಲ ಹಾಕೊಂಡಿದ್ದೀರಾ? ಇಲ್ಲ, ಈ ನಡುವೆ ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ, ಅವ್ರು ಊರಿಗೆ ಹೋಗ್ಬಿಟ್ಟಾರ ನಮ್ಮ ಹುಡುಗ. ಕೆಲಸದವ್ರು ಬೇರೆ ಇಟ್ಟಿದ್ದೀರಾ? ಎಷ್ಟು ಜನ ಸರ್? ಅಲ್ಲ, ಇಬ್ರು ಇರ್ತಾರೆ, ಗಂಡ ಹೆಂಡತಿ. ಊರಿಗೆ ಹೋಗವನೆ. ಏನು ತೋಟ ಮನೆ ಎಲ್ಲ ತೋಟ ನೋಡ್ಕೊಳಕ್ಕೆ, ಮನೆ ನೋಡ್ಕೊಳಕ್ಕೆ, ಇದೆಲ್ಲ ಕ್ಲೀನಾಗಿ ಇಟ್ಕೋಬೇಕಲ್ಲ, ಎಲ್ಲ ಇಟ್ಟಿರ್ತೀನಿ. ಅವನು ಇಲ್ಲ, ಊರಿಗೆ ಹೋಗ್ಬಿಟ್ಟವನೆ. ಮನೆ ನೋಡೋಣ ಸರ್. ಬನ್ನಿ, ಫಸ್ಟ್ ಮನೆನಾ? ಫಸ್ಟ್ ಮನೆ ನೋಡೋಣ. ನೋಡಿ, ಇದೆಲ್ಲ ಮೇಂಟೆನೆನ್ಸ್ ಮಾಡಿಲ್ಲ. ಏನ್ ಸರ್, ನ್ಯಾಚುರಲ್ ಆಗಿ ಒಂದ್ ಸಿಟ್ಔಟ್ ಏರಿಯಾ ಮಾಡ್ಬಿಟ್ಟಿದ್ದೀರಲ್ಲ? ಹೌದೌದು, ಯಾರಾದ್ರೂ ಬಂದ ಕುತ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ. ಕುತ್ಕೊಳ್ತೀರಾ ನೀವು ಇಲ್ಲಿ? ಖಂಡಿತ. ಮನೆ ತೋರ್ಸಕ್ಕಿಂತ ಮುಂಚೆ ಎಲ್ಲಾ ಮನೆಗಳಿಗೂನು ಹಂಚು ಅಥವಾ ಈ ತರ ಎಲ್ಲ ಹಾಕಿರ್ತಾರೆ ಶೀಟ್. ಆದ್ರೆ ನೀವು ಹುಲ್ಲು, ಏನ್ ಸ್ಪೆಷಾಲಿಟಿ? ವಾಸ್ತು ಏನಾದ್ರೂ ಪ್ರಕಾರ ಕಟ್ಟಿದ್ದ ಅವಾಗ ಹೇಗೆ? ಇಲ್ಲ, ವಾಸ್ತು ಅಂದ್ರೆ ಏನ್ ಗೊತ್ತಾ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.